ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮುದ್ದು ಸೊಸೆ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ವಿದ್ಯುನ ಅಪ್ಪ, ಅಮ್ಮ, ತಂಗಿ ಎಲ್ಲರೂ ಮನೆಗೆ ಹೊರಡ್ತಾ ಇದ್ದಾರೆ. ಆದರೆ ಭದ್ರ ಅಲ್ಲಿ ಹೋಗ್ಬಿಟ್ಟು ಇಂಥ ಮನೆ ಮುರುಕರು ಮನೆಯಿಂದ ಹೆಣ್ಣು ತಂದು ನಮ್ಮ ಮನೆ ಹಾಳಾಗೋಯ್ತು ಹಾಗೆ ಹಿಂಗೆ ಅಂತೆಲ್ಲ ಅಂತಾನೆ. ಆದ್ರೂ ವಿದ್ಯುನ ಅಪ್ಪ ಏನೂ ಮಾತಾಡಲ್ಲ. ಹೌದು ತಪ್ಪಾಯಿತು ನಮ್ಮಿಂದವ ಹಂಗೆ ಅಂತ ಹೇಳ್ತಾನೆ. ಆದರೆ ಇವನು ಬಾಯಿಗೆ ಬಂದಂಗೆ ಅಂತಾನೆ, ಹೌದು ತಪ್ಪಾಗಿದೆ ಅಲ್ಲ ಅದಕ್ಕೆ ಅಂತಾನೆ. ಆದರೆ ವಿದ್ಯಂಗೆ ಸಿಟ್ಟಿದೆ. ಇದನ್ನೇ ಒಂದು ಸಾಧನೆ ಮಾಡ್ಕೊಂಡು ಹೋಗ್ತಿದ್ದಾರಲ್ಲ, ಯಾವಾಗ ನೋಡಿದ್ರು ಸಾಧಿಸ್ತಿದ್ದಾರೆ ಇದನ್ನೇ. ಇನ್ನು ಮುಂದಕ್ಕೆ ಏನು ಇಲ್ವೇ ಇಲ್ವ? ಹಂಗಾದರೆ ಅವರೆಲ್ಲ ತಪ್ಪು ಮಾಡಿದವರೆಲ್ಲ ಅವರೆಲ್ಲ ಸುಮ್ಮನೆ ಇದ್ದಾರೆ, ನಂದೇನು ದೊಡ್ಡ ತಪ್ಪು ಹೇಳ್ಕೊಂಡು ಬರ್ತಾರಲ್ಲ ಅಂತ. ಆಮೇಲೆ ವಿದ್ಯನ ಅಮ್ಮ ಹೇಳ್ತಾಳೆ, ನಾನು ಹೇಳಿದ್ದು ನಂದು ತಪ್ಪು, ವಿದ್ಯಂದೇನೂ ತಪ್ಪಿಲ್ಲ, ಅವಳಿಗೆ ಏನೂ ಗೊತ್ತಿಲ್ಲ ಪಾಪ, ಅವಳು ನಾನು ಏನು ಹೇಳಿದೆ ಅದನ್ನು ಮಾಡಿದ್ಲಷ್ಟೇ ಅಂತ ಹೇಳ್ತಾಳೆ. ಆದ್ರೂ ಇವನು ಭದ್ರಂಗೆ ಕ್ಷಮಿಸೋ ಬುದ್ಧಿ ಇಲ್ಲ. ತುಂಬ ಸಿಟ್ಟಿದೆ. ಮಾವನ ಮೇಲೂ ಸಿಟ್ಟಿದೆ, ಹೆಂಡತಿ ಮೇಲೂ ಸಿಟ್ಟಿದೆ, ಅತ್ತೆ ಮೇಲೂ ಸಿಟ್ಟಿದೆ, ಎಲ್ಲರ ಮೇಲೂ ಸಿಟ್ಟಿದೆ. ಆಮೇಲೆ ಅವರಿಗೆಲ್ಲ ಬೈದ್ಬಿಟ್ಟು ಹೋಗ್ತಾನೆ ಒಳಗಡೆಗೆ. ಆಮೇಲೆ ವಿದ್ಯಾ ಆಯಿತು ಹೋಗಿ ಬರ್ತೀವಿ ಕಣವ ನಾವು ಇನ್ನು ವಿದ್ಯಾ ಅಂತೇಳಿ ಅಮ್ಮ ಹೇಳ್ತಾಳೆ, ಅಪ್ಪನೂ ಹೇಳ್ತಾನೆ. ಅದಕ್ಕೆ ಆಯ್ತವ ಹೋಗಿ ಬನ್ನಿ, ಇನ್ನು ನಾನು ಹೊರಡಬೇಕು ಅಂತಾಳೆ. ಎಲ್ಲಿಗೆ ಹೋಗ್ತೀಯ ಅಂದಿದ್ದಕ್ಕೆ ಕಾಲೇಜಿಗೆ ಹೋಗಬೇಕು ಅಂತಾಳೆ. ಈ ಕಷ್ಟದ ಕಾಲದಲ್ಲೂ ಕಾಲೇಜಿಗೆ ಹೋಗ್ಬೇಕಾ ನೀನು ಅಂತಂದರೆ, ಇಲ್ಲವ್ವ ನಾನು ಉಳ್ಕೊಳ್ಳೋಂಗಿಲ್ಲ, ಕಾಲೇಜಿಗೆ ಹೋಗಬೇಕು, ನಾನು ಓದು ಮುಖ್ಯ ಅಂತ ಹೇಳ್ತಾಳೆ. ಸರಿ ಕಣವ ನಾವು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಅವ್ರು ಹೇಳ್ಬಿಟ್ಟು ಹೋಗ್ತಾರೆ. ಅವಳು ಇದು ಅವ್ರಿಗೆ ಕೊಟ್ಟಿದ್ದಾರಲ್ಲ ಕ್ವಾರ್ಟರ್ಸಿಗೆ ಹೋಗ್ತಾಳೆ. ಆಗ ಇವಳು ಅವ್ರ ಅಮ್ಮ ಪಾಪ ಬೇಜಾರು ಮಾಡ್ಕೋತಾಳೆ. ನನ್ನಿಂದನೇ ಅಲ್ವಾ ಇದೆಲ್ಲ ಆಗಿದ್ದು, ನಾನು ಅವತ್ತು ಸುಮ್ಮನಿದ್ಬಿಟ್ಟಿದ್ರೆ ಸರಿ ಆಗ್ತಿತ್ತು, ನಾನು ಹೇಳಿದಿದ್ರು ಆಗಿರೋದು, ಎಂಥ ತಪ್ಪು ಮಾಡಿಬಿಟ್ಟು ಅನ್ನಂಗಾಗಿದೆ. ಈ ಕಡೆ ಶಿವರಾಮೇಗೌಡ ಬೇಜಾರಾಗಿರುತ್ತೆ. ಅಮ್ಮ ಹಿಂಗೆ ಮಾಡಿದ್ರಲ್ಲ ಅನ್ನೋದು ಒಂದು ಬೇಜಾರು, ಅಮ್ಮ ಬದುಕಿದಾರಲ್ಲ ಅಂತ ಒಂದು ಖುಷಿ. ಎರಡೂ ಕಡೆ ಇದೆ. ತೀರಾ ಬೇಜಾರಂತ ಇಲ್ಲ, ತೀರಾ ಖುಷಿಯಾಗಿದ್ದಾನೆ ಮಾತ್ರ. ಏಕೆಂದರೆ ಅವ್ವ ಉಳ್ಕೊಬಿಟ್ಲಲ್ಲ, ಏನೋ ಹೋಗೇ ಬಿಟ್ಲು ನಮ್ಮವ್ವ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ನಿಜವಾಗ್ಲೂ ನನಗೆ ಏನೂ ಗೊತ್ತೇ ಆಗಲಿಲ್ಲ. ಅದರಲ್ಲೂ ನಮ್ಮವ್ವ ಈ ಥರ ಇದು ಮಾಡಿ ಉಳ್ಕೊಂತಲ್ಲ, ಅದೇ ಖುಷಿ ಅಂತೇಳಿ. ಈ ಕಡೆ ಸಾವಿತ್ರಿ ಬಂದು, ಅಲ್ಲ ಕಣಣ್ಣ ಹಿಂಗೆಲ್ಲ ಮಾಡಿಬಿಡ್ತಲ್ಲಣ್ಣ ಅವ್ವ, ಇದು ಸರಿನೇನಣ್ಣ, ನಾವು ಎಷ್ಟು ಗೋಳಾಡ್ದು ಎಷ್ಟು ಇದು ಮಾಡ್ದು ಅದು ಮಾಡ್ದು ಅಂತಾಳೆ. ಅದ್ರ ಜೊತೆಗೆ ಮಗಳು ಸಹ ಸೇರಿಸಿ ಮಾತಾಡೋಕ್ಕೆ ಹೋಗ್ತಾಳೆ. ಶಿವರಾಮೇಗೌಡಗೆ ಸಿಟ್ಟು ಬಂದ್ಬಿಡುತ್ತೆ. ಸಿಟ್ಟು ಬಂದ ತಕ್ಷಣ ವಿನಂತಿ ಮುಚ್ಚು ಬಾಯಿ ಅಂತಾನೆ. ಮುಚ್ಚು ಬಾಯಿ ಅಂದ ತಕ್ಷಣ ಸುಮ್ಮನೆ ಆಗ್ತಾರಾಗೆಲ್ಲ. ಯಾರು ಉಸಿರೆತ್ತ ಕೂಡ್ದು ಬದುಕಿದೆಯಲ್ಲ ಅಂತ ಸಂತೋಷ ಪಡಬಿಟ್ಟು, ಯಾಕೆ ಬದುಕಿದ್ರು ಅನ್ನಂಗೆ ಆಡ್ತಾಯಿದ್ದೀರಲ್ಲ ನೀವೆಲ್ಲ ಸೇರಿಕೊಂಡು, ನೀವು ಮನುಷ್ಯ ನೀವು ಅಂಥೇಳಿ. ಹಂಗಲ್ಲ, ನಾನು ಮುಚ್ಚು ಬಾಯಿ ಎಂದೆ ಅಂತಾನೆ. ಎಲ್ಲ ಬಾಯಿ ಮುಚ್ಕೋತಾರೆ. ಉಸಿರೆತ್ತ ಕೂಡ್ದು ಬದುಕಿರೋದಕ್ಕೆ ಸಂತೋಷ ಪಡಬೇಕು. ಏನೋ ಒಂದು ತಮಾಷೆ ಮಾಡಿದ್ರು ಬದುಕಿದ್ದಾರೆ ತಾನೇ, ಸತ್ತೇ ಹೋದ್ರು ಅಂದ್ಕೊಂಡವ್ರು ಬದುಕಿದ್ದಾರೆ ಅಂದರೆ ಖುಷಿ ಪಡಬೇಕು. ಅದು ಬಿಟ್ಟು ಈ ಬಾಯಿ ಬಂದಂಗೆಲ್ಲ ಮಾತಾಡ್ತೀರಾ ಅಂಥೇಳಿ ಬೈತಾನೆ ಶಿವರಾಮೇಗೌಡ. ಆಮೇಲೆ ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಒಬ್ಬರು ಉಸಿರೆತ್ತಲ್ಲ, ಹಂಗೆ ಬಾಯಿ ಮುಚ್ಕೊಂಡು ಸುಮ್ಮನಾಗ್ತಾರೆ. ಆಮೇಲೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರವರು ಇನ್ಯಾರು ಮಾತಾಡೋಕ್ಕೂಡ್ದು, ಹೋಗ್ತಾಯಿರಿ ಸುಮ್ಮನೆ ಅಂತಾರೆ, ಹೋಗ್ತಾ ಇರ್ತಾರೆ. ಈ ಕಡೆ ವಿದ್ಯಂಗೆ ಅವನ್ನ ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾಳೆ. ಯಾರು? ಅವರ ಭದ್ರನ ಚಿಕ್ಕಮ್ಮ ಮಗನ ಮನೆ ಒಳಗೆ ಸೇರಿಸ್ಕೊಂಡಿದ್ದಾಳೆ. ಅದು ಇವಳಿಗೆ ಕೋಪ ತರಿಸ್ಬಿಟ್ಟಿದೆ. ಮನೆ ಒಳಗೆ ಸೇರಿಸ್ಕೊಂಡಿದ್ದೀರಲ್ಲ ಏನಕ್ಕೆ ಅವನ್ನ ಅಂತ ಕೇಳ್ತಾಳೆ. ಇನ್ನೇನು ಅದನ್ನೇ ಸಾಧನೆ ಮಾಡ್ಕೊಳಕ್ಕೂ ಆಗುತ್ತಾ ವಿದ್ಯಾ, ಅದಕ್ಕೇನೆ ಬಂದಿದ್ದರೆ ಇರ್ತಾನೆ ಬಿಡು, ಅದಕ್ಕೇನಕ್ಕೆ ಹಂಗಾಡ್ತೀಯ ಅಂತ. ಅದಾಗಲ್ಲ, ನಾನು ಹೋಗ್ಬಿಟ್ಟು ಮಾವನ ಹತ್ರ ಹೇಳ್ತೀನಿ, ಮಾವಯ್ಯ ಏನು ಮಾಡ್ತಾರೆ ಮಾಡಲಿ, ಹೇಳ್ತೀನಿ ಮಾವಯ್ಯನ ಹತ್ರನೂ ಚಿಕ್ಕ ಮಾವನ ಹತ್ರನೂ ಹೇಳ್ತೀನಿ ಅಂತ. ಆಮೇಲೆ ಇವನು ಈ ಕಡೆ ಬಂದು, ಗೋವಿಂದ ಇನ್ನೂ ಇಲ್ಲೇ ಜಾಂಡ ಹುರ್ಕೊಂಡು ಓಡಾಡ್ತಾಯಿದ್ದೀರಲ್ಲ, ಹೋಗಿ ನಿಮ್ಮ ಸೆಡ್ ಒಳಗಡೆ ಮತ್ತಿಲ್ಲೇ ಇರೋಕ್ಕೇನು ಅವತಾರ ಆಡ್ತಾಯಿದ್ದೀರೇನೋ ಅಂತೇಳಿ ಬೈತಾನೆ. ಅಷ್ಟೊತ್ತಿಗೆ ಶಿವರಾಮೇಗೌಡ ಎದ್ದಿರ್ತಾನೆ ಮೇಲೆ. ಭಾವ ಅಂತಾಳೆ. ಅವ್ನು ಮಾತಾಡಲ್ಲ, ಸಲೀಸು ಹೋಗ್ಬಿಡ್ತಾನೆ ಅತ್ಲಾಗಿ ಸಿಟ್ಟು ಬಂದು.
ಆಮೇಲೆ ಗೋವಿಂದ ಹೋಗ್ರಿ ನಿಮ್ಮ ಸೆಡ್ಡಿಗೆ ನೀವು ಹೋಗಿ ಅವ್ವ ಮಗಳು ಸೆಡ್ಡಲ್ಲೇ ಇರಬೇಕು ನೀವು ಅಂತೇಳಿ ಬೈತಾನೆ. ಆಮೇಲೆ ಅವು ಸೆಡ್ಡಿಗೆ ಹೊರಡೋಕ್ಕೆ ರೆಡಿ ಆಯ್ತವೆ. ಯಾರಿಗೂ ಕೃತಜ್ಞತೆ ತೋರಿಸ್ಬಾರ್ದು ಅನ್ನೋದು ಅವನಿಗೆ ಶಿವರಾಮೇಗೌಡಗೆ ಅರ್ಥ ಆಗಿದೆ. ಈಗೇನೋ ಸಾವಿತ್ರಿ ಮಗ ಬಂದು ಸೇರ್ಕೊಬಿಟ್ಟವ್ರೆ. ಆದರೆ ಹೆಂಗೆ ಆಡ್ತಾಳೆ ಅಂದರೆ, ನಾನೇ ರಾಜ್ಕುಮಾರಿ ಮನೆಗೆ ಅಂತೇಳಿ ಅಮ್ಮ ಮಗಳು ಕುಣಿದಾಡ್ತಾರೆ. ಆದರೆ ಚಂಪಾ ಪಾಪ ಏನು ಮಾತಾಡಲ್ಲ, ಮತ್ತು ಮೋನನು ಏನು ಮಾತಾಡಲ್ಲ. ಅವ್ರವ್ರ ಪಾಡಿಗೆ ಅವ್ರವ್ರು ಇರ್ತಾರೆ, ಅವರೆಲ್ಲ ಏನು ಮಾತಾಡಲ್ಲ. ಇವೇ ಹಿಂಗಾಡ್ತವೆ ಮಾತ್ರ. ಅದರಲ್ಲಿ ಗಂಡ ಹಂಗೆ ಅಂತನಲ್ಲ ಅಂತ ಗಂಡನ ಮೇಲೆ ಸಿಟ್ಟು ಬರ್ತಾ ಇರುತ್ತೆ. ತಡ್ಕೊಂಡು ಸುಮ್ಮನಾಗ್ತಾಳೆ. ಆಮೇಲೆ ಅವನೇ ನೂಗ್ತಾನೆ, ಹೋಗ್ತಾರೆ ಇಲ್ಲಿಂದ ಸೆಡ್ಡಿಗೆ ಅಂತೇಳಿ. ಆಗ ಅಮ್ಮ ಮಗಳು ಇಬ್ಬರು ಹೋಗ್ತಾರೆ. ಹೋಗ್ಬಿಟ್ಟು ಮತ್ತೆ ಅಜ್ಜಿ ಕೂತಿರುತ್ತಲ್ಲ ಅಲ್ಲಿಗೆ ಬರ್ತಾರೆ. ವಿನಂತಿ, ಸಾವಿತ್ರಿ ಮತ್ತು ಇವಳು ಈಶ್ವರಿ ಮಗಳು ಚಿತ್ರ 4 ಜನ ಬರ್ತಾರೆ. ಮತ್ತು ಮೌನನೂ ಇರ್ತಾಳೆ, ಚಂಪನೂ ಇರ್ತಾಳೆ. ಅಲ್ಲಿಗೆ ಅವರು ಊಟ ತಿನ್ಸೋಕ್ಕೆ ಅಂತ ಹೋಗಿರ್ತಾರೆ. ಊಟನೇ ಮಾಡಿಲ್ವಲ್ಲ ಅಮ್ಮಮ್ಮ, ಬನ್ನಿ ಊಟ ಮಾಡಿ ಅಂತೇಳಿ ತಿನ್ಸೋಕ್ಕೆ ಹೋಗಿರ್ತಾರೆ. ಆದರೆ ಇವ್ರು 4 ಜನನೂ ಅಜ್ಜಿಗೇನಾರು ಅನ್ನಬೇಕು ಅಂತ ಹೋಗಿರ್ತಾರೆ. ಅಜ್ಜಿಗೆ ಅನ್ನೋಕ್ಕೆ ಅವಕಾಶನೇ ಕೊಡಲ್ಲ. ಅಜ್ಜಿನೇ ಉಗಿದು ಕಳಿಸುತ್ತೆ ಸರಿಯಾಗಿ. ಸತ್ತಿದ್ದಾರೆ ಅಂತೇಳ್ಬಿಟ್ಟು, ನಿನಗೆ ಯಾವಾಗಲೇ ನಾನು ಮೈಸೂರಲ್ಲಿ ಮನೆ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ದೆ, ಜಮೀನು ಕೊಡ್ತೀನಿ ಅಂದಿದ್ದೆ, 1/4 kg ಚಿನ್ನ ಕೊಡ್ತೀನಿ ಅಂದಿದ್ದೆ, ಅದು ಯಾವಾಗ ಹೇಳಿದ್ನೆ ನಾನು ಅಂತವ ಹೇಳಿಯವ ಮರ್ತಿದ್ಯಾ? ಆಗ ಹೇಳಿದ್ದು 20-25 ವರ್ಷದ ಹಿಂದೆ ಹೇಳಿದ್ದು. ಯಾವ ವರ್ಷವೂ ಹೇಳಿಲ್ಲ, ಯಾವುದನ್ನು ಹೇಳಿಲ್ಲ, ಸುಳ್ಳೆ ಹೇಳ್ತೀಯ ಅಂತೇಳಿ ಬೈತದೆ. ಆಮೇಲೆ ಅಲ್ಲಿಂದ ಮುಂದಕ್ಕೆ ಹೋದರೆ ವಿನಂತಿ ಮತ್ತು ಸಾವಿತ್ರಿ ಇವ್ರದ್ದು ಕಡಿಮೆ ನಾಟಕ ಅಲ್ಲ. ನಾನೇ ಕಣೆ ಈ ಮನೆಗೆ ರಾಜ್ಕುಮಾರಿ, ಎಲ್ಲರೂ ಹೋದ್ರು ನಾನೇ ಕಣೆ ರಾಜ್ಕುಮಾರಿ ಅಂತಾಳೆ. ಹೌದು ಕಣವ, ನೀನೇ ರಾಜ್ಕುಮಾರಿ ಅಂತ ನಗಾಡೋದೇನು ಕೇಳ್ತೀಯ? ಅಯ್ಯೋ ಖುಷಿ ಪಡೋದೇನು ಕೇಳ್ತೀಯ? ಇವ್ರದ್ದಂತೂ ಅಂಕ ಬಿಂಕ ನೋಡೋಕ್ಕಾಗಲ್ಲ. ಆಮೇಲೆ ಅಜ್ಜಿ ಆ ಕಡೆ ಬೇಜಾರಾಗಿ ಕೂತಿರುತ್ತೆ. ಅಲ್ಲಿಗೆ ಊಟ ತಗೊಂಡು ಹೋಗ್ತಾಳೆ ಚಂಪಾ. ಆದರೆ ಅಜ್ಜಿ ಊಟ ಬೇಡ ನನಗೆ ಅಂತಿತ್ತೆ. ಅಮ್ಮಮ್ಮ ನಿನ್ನೆಯಿಂದ ಊಟ ಮಾಡಿಲ್ಲ, ಊಟ ಮಾಡು ಅಮ್ಮಮ್ಮ ಅಂತೇಳಿ ತಿನ್ಸೋಕೆ ಹೋಗ್ತಾಳೆ. ಆಮೇಲೆ ಮೋನನು ಅಷ್ಟೇ, ಅತ್ತೆ ಹೇಳಿ ಅತ್ತೆ ನೀವು ಊಟ ಮಾಡಿ, ಫಸ್ಟು ಊಟ ಮಾಡಿ ಆಮೇಲೆ ಮಾತಾಡಿರಂತೆ ಅಂತಾಳೆ. ಊಟ ಬೇಡ ನನಗೆ ಅಂತ. ಅಷ್ಟೊತ್ತಿಗೆ ಇವ್ರು 4 ಜನ ಅಲ್ಲಿಗೆ ಅಟ್ಕಾಯಿಸ್ಕೊತಾರೆ. ಅವ್ರುಗಳಿಗೂ ಬೈತದೆ ಸಖತ್ತಾಗಿ. ಬೈದ್ಬಿಟ್ಟು ಹೋಗಿ ಮಂಚದ ಮೇಲೆ ಕೂತಿರುತ್ತೆ. ಇದು ನೆರವೇರಲಿಲ್ವಲ್ಲ ಭದ್ರ ಮತ್ತು ವಿದ್ಯಂದು ಅಂತೇಳ್ಬಿಟ್ಟು ಬೇಜಾರಾಗಿ ಕೂತಿರುತ್ತೆ. ಈ ಕಡೆ ಶಿವರಾಮೇಗೌಡ ಲಾನಲ್ಲಿ ಕೂತಿರ್ತಾನೆ. ಅಲ್ಲಿಗೆ ಭದ್ರ ಬಂದುಬಿಟ್ಟು, ಅಪ್ಪಯ್ಯ ಅಜ್ಜಮ್ಮ ಯಾರ ಹತ್ರನೂ ಮಾತಾಡ್ತಾ ಇಲ್ಲ, ರೂಮ್ ಸೇರ್ಕೊಬಿಟ್ಟಿದೆ, ಬೇಜಾರಾಗಿದೆ ಅನಿಸುತ್ತೆ, ನೀವು ಬಂದು ಒಂಚೂರು ಸಮಾಧಾನ ಮಾಡಿದರೆ ಆಗೋದು ಅಪ್ಪಯ್ಯ ಅಂತ ಹೇಳ್ತಾನೆ. ಅವ್ವ ಬದುಕಿದೆ ಅನ್ನೋದು ಖುಷಿ ಇದೆ, ಯಾಕೆ ಅವ್ವ ಆರಾಮಾಗಿರ್ಬೇಕಲ್ವ, ಯಾಕೆ ಹಂಗೆ ಮಾಡ್ತೈತೆ, ಸರಿ ನಡಿ ಬರ್ತೀನಿ ಅಂತೇಳಿ. ಆಗ ಅಪ್ಪ ಮಗ ಇಬ್ಬರು ಹೋಗ್ತಾರೆ ಅಲ್ಲಿಗೆ ರೂಮಿಗೆ ಹೋಗಿ ಅಜ್ಜಿಗೆ ಸಮಾಧಾನ ಮಾಡೋಕ್ಕೆ ಅಂತ ಹೋಗ್ತಾನೆ. ಆಮೇಲೆ ಅಲ್ಲ ಕಣವ ನೀನು ಊಟ ಮಾಡಿ ತಿಂಡಿ ತಿಂದು ಊಟ ಮಾಡೋಬಿಟ್ಟು ಯಾಕವ ಇಲ್ಲಿ ಕೂತೀಯ ಅಂತಾನೆ. ಆಮೇಲೆ ಎಲ್ಲಿ ಬೈತಾನೋ ಅಂತ ಪಾಪ ಬೇಜಾರಾಗಿರುತ್ತೆ ಅಜ್ಜಿಗೆ. ಆದರೆ ಅವನು ಬೈಯಲ್ಲ. ನೀನು ಬದುಕಿದೆ ಅನ್ನೋದೇ ಖುಷಿ ಕಣವ ನನಗೆ. ಆಯಿತು ಅದೆಲ್ಲ ತಲೆ ತಗೋಬೇಡ, ಆರಾಮಾಗಿರೋದು ಕಲ್ತ್ಕೊಳ್ಳವ ನೀನು ಅಂತ ಹೇಳ್ತಾನೆ. ಏನೋ ನೀನು ಒಳ್ಳೆಯದಕ್ಕೆ ಮಾಡಿದೀಯಾ, ಹೋಗಲಿ, ಅದಕ್ಕೆಲ್ಲ ಏನಕ್ಕೂ ಬೇಜಾರು ಮಾಡ್ಕೋಬೇಡ, ಆರಾಮಾಗಿರೋವ ನೀನು ಅಂತೇಳಿ ಸಮಾಧಾನ ಮಾಡ್ತಾನೆ ಕೂತ್ಕೊಂಡು. ಅವುಗೆ ಸಮಾಧಾನ ಎಲ್ಲ ಮಾಡಿ ಆಮೇಲೆ ಏನಾರು ಅಕಸ್ಮಾತು ನೀನು ಹೋಗೇ ಬಿಟ್ಟಿದ್ರೆ ಏನು ಮಾಡಬೇಕಾಗಿತ್ತವ, ನೀನು ಇದೀಯ ಅನ್ನೋದೇ ನನಗೆ ಸಂತೋಷ. ನಿಜವಾಗ್ಲೂ ಭಾಳ ಚಿಂತೆ ಮಾಡ್ತಾಯಿದ್ದೆ, ಅಯ್ಯೋ ಇದ್ದಕ್ಕಿದ್ದಂಗೆ ಹಿಂಗೆ ಮಾಡಿಬಿಡ್ತಲ್ಲವ್ವ ಅಂತೇಳಿ. ಆದರೆ ನೀನು ಬದುಕಿದೆಯಲ್ಲ ಅದೇ ನನಗೆ ಸಂತೋಷ ಕಣವ, ನೀನೇನು ಬೇಜಾರು ಮಾಡ್ಕೋಬೇಡ ಕಣವ ಅಂತ ಹೇಳ್ತಾನೆ. ಆಮೇಲೆ ಅಮ್ಮಮ್ಮ ನೀನು ಬೇಜಾರು ಮಾಡ್ಕೋಬೇಡ ಅಂತೇಳ್ಬಿಟ್ಟು ಇವನು ಕಾಗೆ ಮುಕ್ಕಿ ನೀನು ಬೇಜಾರು ಮಾಡ್ಕೋಬೇಡ, ಆರಾಮಾಗಿರು ಅಂತ ಹೇಳ್ತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಜ್ಜಿನೂ ಖುಷಿ ಆಗುತ್ತೆ. ಆವಾಗ ಮಗ ಬಂದು ಮಾತಾಡ್ಸೋದ್ನಲ್ವ, ಅಜ್ಜಿಗೂ ಖುಷಿ ಆಗುತ್ತೆ. ಫಸ್ಟು ಭಯಪಟ್ಟಿರುತ್ತೆ ಎಲ್ಲಿ ಬೈತಾನೋ ಅಂತೇಳಿ. ಕೊನೆಗೆ ಅವನೇನು ಅನ್ನಲ್ಲ, ಪಾಪ ಏನೂ ಅನ್ನಲ್ಲ, ಬದುಕಿರೋದೇ ಸಂತೋಷ ಅಂದ್ಬಿಡ್ತಾನೆ. ಇದು ಖುಷಿಯೋ ಖುಷಿ. ಆಮೇಲೆ ಮತ್ತೆ ಅದರದ್ದು ಆಸೆ, ವಿದ್ಯಾ ಭದ್ರ ಒಂದು ಆಗಬೇಕು ಅಂತ, ಮೊಮ್ಮಗ ಒಂದು ಆಗಬೇಕು ಅಂತ ಆಸೆ ಪಟ್ಟೆ ನೀನು. ನಿನ್ನ ಆಸೆಗೆ
ತಣ್ಣೀರು ಹೆಚ್ಚಿದಂಗೆ ಆಯಿತು. ಇರಲಿ ಬಿಡವ್ವ, ಪರವಾಗಿಲ್ಲ, ಸರಿ ಆಗುತ್ತೆ ಅದೆಲ್ಲ, ನೀನೇನು ಚಿಂತೆ ಮಾಡಬೇಡ ಅಂತೇಳಿ ಸಮಾಧಾನ ಮಾಡ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.